ಕರ್ನಾಟಕ ಬಂದ್ನಿಂದಾಗಿ ರಾಜ್ಯದ ಹಲವು ಕಡೆ ಪ್ರತಿಭಟನೆ ನಡೀತಾ ಇದೆ. ಒಂದು ಕಡೆ ಈ ಬೆಳವಣಿಗೆ ಆಗ್ತಿದ್ರೆ ಮತ್ತೊಂದು ಕಡೆ ಮೈಸೂರಿನಲ್ಲಿ ಬಿಜೆಪಿ ಪರಿವರ್ತನಾ ಸಮಾವೇಶ ನಡೀತಾ ಇದೆ. ಆದ್ರೆ ಈ ಸಮಾವೇಶದಲ್ಲಿ ಈ ಮಹದಾಯಿಯ ವಿಚಾರವಾಗಲಿ ಅಥವಾ ಬಂದ್ನ ವಿಚಾರವಾಗಲಿ ಯಾವುದು ಕೂಡ ಪ್ರಸ್ತಾಪ ಆಗಿಲ್ಲ. ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅವಿನಾಶ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಬಿಜೆಪಿಯ ಪರಿವರ್ತನಾ ಸಮಾವೇಶದಲ್ಲಿ ಅಮಿತ್ ಶಾ ಆಗಲಿ ಅಥವಾ ಯಾವುದೇ ಬಿಜೆಪಿ ನಾಯಕರಾಗಲಿ ಮಹದಾಯಿ ವಿಚಾರವನ್ನು ಪ್ರಸ್ತಾಪಿಸಿಲ್ಲ. ಬಂದ್ನ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಿಲ್ಲ. ಸೌಜನ್ಯ, ಒಂದು ಗಾದೆ ಇದೆ ಕನ್ನಡದಲ್ಲಿ, ಊರಿಗೆ ಬಂದವ್ರು ನೀರಿಗೆ ಬರದೇ ಇರ್ತಾರ ಅಂತ. ಆದರೆ ಊರಿಗೆ ಬಂದ ಅಮಿತ್ ಶಾ ನೀರಿನ ಬಗ್ಗೆ ಮಾತೇ ಆಡಲಿಲ್ಲ. ಇವತ್ತು ಕರ್ನಾಟಕಕ್ಕೆ ಬಂದ್ಗೆ ಕರೆ ಕೊಟ್ಟಿದ್ರು. ಇದರಲ್ಲಿ ರಾಜಕೀಯ ನಡೀತಿದೆ ಅಂತೇಳಿ ಕನ್ನಡಿಗರು ಅಷ್ಟಾಗಿ ಸ್ಪಂದಿಸಲಿಲ್ಲ. ಅನೇಕ ಜಿಲ್ಲೆಗಳಲ್ಲಿ, ಕರ್ನಾಟಕದ 8 ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಬಹುತೇಕ ಕಡೆ ಮಿಶ್ರ ಪ್ರತಿಕ್ರಿಯೆ ಬಂದಿದೆ. ಆದರೆ ಕನ್ನಡಿಗರ ನಿರೀಕ್ಷೆಯನ್ನು ಮಾತ್ರ BJP ಇವತ್ತು ಕೊಂದಾಕಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮಹದಾಯಿ ಇಶ್ಯೂ ಕುರಿತಂತೆ ಏನಾದರೂ ಮಾತನಾಡ್ತಾರೆ, ನಾವಿದ್ದೀವಿ, ಈ ಸಮಸ್ಯೆ ಬಗೆಹರಿಸ್ತೀವಿ ಅನ್ನುವಂಥ ಒಂದು ಆಶ್ವಾಸನೆಯನ್ನಾದರೂ ಕೊಡ್ತಾರೆ ಅಂತೇಳಿ ಕನ್ನಡಿಗರು ನಿರೀಕ್ಷೆ ಮಾಡ್ತಾಯಿದ್ರು. ಯಾಕಂದರೆ ಅವರು ಇವತ್ತು ಬಂದಿನ ಕರೆಗೆ ಅಷ್ಟಾಗಿ ಸ್ಪಂದಿಸಿರಲಿಲ್ಲ. ಬಂದ ಕರೆಯ ನಡುವೆ ಕೂಡ ಮೈಸೂರಲ್ಲಿ ಅಷ್ಟೊಂದು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆ ಎಲ್ಲರ ನಿರೀಕ್ಷೆಯನ್ನು BJPಯ ಅಮಿತ್ ಶಾ ಸುಳ್ಳು ಮಾಡಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೌಜನ್ಯ, ಇನ್ನು ಅವಿನಾಶ, ಈ ಬಂದ್ನ ವಿಚಾರವಾಗಿ ಕೂಡ ರಾಜಕೀಯ ಪ್ರೇರಿತ ಅಂತೆಲ್ಲ ಕೂಡ ಮಾತುಗಳಾಗ್ತಾ ಇತ್ತು. ಅಟ್ಲೀಸ್ಟ್ ಆ ವಿಚಾರವಾಗ್ಲಾದ್ರೂ ಕೂಡ ಮಾತನಾಡಿಲ್ಲ. ಅದು ಕೂಡ ನಿಜಕ್ಕೂ ಆಶ್ಚರ್ಯ ಆಗುತ್ತಲ್ಲ. ಒಂದು ಸಣ್ಣ ಚರ್ಚೆಯೂ ಕೂಡ ಆಗಿಲ್ಲ. ಅವರ ರಾಜಕೀಯ ಏನಿದ್ರೂ ಮಾಡಲಿ, BJP ಅವರಾಗಲಿ, ಕಾಂಗ್ರೆಸ್ ಅವರಾಗಲಿ ಅಥವಾ JDS ಅವರಾಗಲಿ, ಆದರೆ ಜನರ ನಿರೀಕ್ಷೆ ಬೇರೆ ಇರುತ್ತೆ. ಅಮಿತ್ ಶಾ ಮಾತನಾಡ್ತಾ ಹೇಳಿದ್ರು, ಯಡಿಯೂರಪ್ಪನವರು ಇಷ್ಟು ಕಿಲೋಮೀಟರ್ ಗಟ್ಟಲೆ ಸುತ್ತಿದ್ದಾರೆ, ಇಷ್ಟು ಕಿಲೋಮೀಟರ್ ಸುತ್ತಿದ ನಾಯಕ ಬೇರೆ ಯಾರೂ ಇಲ್ಲ ಕರ್ನಾಟಕದಲ್ಲಿ. ಎಸ್, ಒಪ್ಪೋಣ, ಜನರ ಸಮಸ್ಯೆಯನ್ನು ಆಲಿಸಿದ್ದಾರೆ ಅಂತ ಹೇಳಿದ್ರೆ, ಅಂದರೆ ಜನರ ಸಮಸ್ಯೆ ಗೊತ್ತೇ ಆಗಲಿಲ್ವ ಯಡಿಯೂರಪ್ಪನವ್ರಿಗೆ ಅನ್ನೋದು ನಮ್ಮ ಪ್ರಶ್ನೆ. ಯಾಕಂದರೆ ಮಹದಾಯಿಯ ನದಿ ನೀರಿಗೋಸ್ಕರ ಉತ್ತರ ಕರ್ನಾಟಕದ 3 ಜಿಲ್ಲೆಗಳು ತಹತಹಿಸ್ತಾ ಇದ್ದಾವೆ. ಆ ನೀರು ಬೇಕು ಅಂತೇಳಿ ಕಾಯ್ತಾ ಇದ್ದಾರೆ. ಆ ಸಮಸ್ಯೆ ಅವ್ರಿಗೆ ಅರ್ಥನೇ ಆಗಲಿಲ್ವಾ, ಅಥವಾ ಅಮಿತ್ ಶಾ ಅವ್ರಿಗೆ ಒಂದು ಕ್ಷುಲ್ಲಕ ವಿಷಯ ಅನ್ನಿಸ್ಬಿಡ್ತಾ ಅನ್ನೋದೇ ಪ್ರಶ್ನೆಯಾಗಿ ಉಳಿದಿದೆ. ಸೌಜನ್ಯ, ಇನ್ನು ಅವಿನಾಶ, ಈ ಸಮಾವೇಶದಲ್ಲಿ ಯಾವ ಬಿಜೆಪಿ ನಾಯಕರು ಈ ಬಗ್ಗೆ ಮಾತನಾಡಿಲ್ಲ ಅಥವಾ ಅವ್ರಿಗೇನಾದ್ರೂ ಸೂಚನೆಯನ್ನ ಯಾರು ಕೂಡ ಮಾತನಾಡಬಾರ್ದು ಅಂತ ಕೊಟ್ಟಿರಬಹುದು. ಯಾಕಂದ್ರೆ ಒಬ್ಬರಾದ್ರೂ ಮಾತಾಡಿದ್ರೆ ಬಹುಶಃ ಒಬ್ಬರ ಗಮನಕ್ಕೆ ಬಂದಿಲ್ಲ, ಮತ್ತೊಬ್ಬರ ಗಮನಕ್ಕೆ ಬಂದಿದೆ ಅನ್ಬೋದು. ಆದ್ರೆ ಯಾರು ಕೂಡ ಮಾತನಾಡದಿರೋದೇ ದೊಡ್ಡ ಆಶ್ಚರ್ಯ ಆಗ್ತಿದೆಯಲ್ಲ. ಅಂದ್ರೆ ನಿರ್ಲಕ್ಷ್ಯ ಮಾಡೋಲಿಕ್ಕೆ ಏನಾದರೂ BJP ಅವರು ತೀರ್ಮಾನ ಮಾಡಿದಾರಾ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ನಡೆದಂತ ಬಂದ್ ಏನಿದೆ ಅದು ರಾಜಕೀಯ ಪ್ರೇರಿತ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತೆ. ಅದು ಯಾಕಂದ್ರೆ ಸರ್ಕಾರವೇ ತನ್ನಿಂತಾನಾಗಿ ಎಲ್ಲ ಸರ್ಕಾರಿ ಬಸ್ಗಳ ಸಂಚಾರವನ್ನ ಬೆಳಬೆಳಗ್ಗೆ ಇನ್ನಷ್ಟು ಮಾತನಾಡ್ತೇವೆ ನಿಮ್ಮ ಹತ್ರ ಈ ಬಗ್ಗೆ. ಆದ್ರೆ ಕರವೇ ಅಧ್ಯಕ್ಷರಾದಂತಹ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ಶೆಟ್ಟಿ ಅವರೇ, ರಾಜ್ಯದಾದ್ಯಂತ ಬಂದ್ ಆಚರಣೆ ಮಾಡಲಾಗಿದೆ, ಪ್ರತಿಭಟನೆಗಳು ನಡೀತಾ ಇದೆ. ಆದ್ರೆ ಬಿಜೆಪಿಯ ಪರಿವರ್ತನಾ ಸಮಾವೇಶದಲ್ಲಿ ಇದರ ಯಾವ ಚರ್ಚೆಯೂ ಕೂಡ ಆಗಿಲ್ಲ. ಹೌದು, ನಾನು ನೋಡ್ತಾ ಇದ್ದೀನಿ. ಅಮಿತ್ ಶಾ ಅವರು ನಮ್ಮ ರಾಜ್ಯ ಸರ್ಕಾರ ಮತ್ತು ಇದು ಭ್ರಷ್ಟಾಚಾರಗಳ ಬಗ್ಗೆ ಮಾತಾಡಿದ್ರು, ಬಂದ್ಗಳ ಬಗ್ಗೆ ಮಾತಾಡಿದ್ರು. ಆದ್ರೆ ಇವತ್ತು ನಾವು ಮಾಡಿರುವಂತ ಬಂದ್ ಯಾವ ಉದ್ದೇಶ, ಮಹದಾಯಿಗಾಗಿ ಇವತ್ತು ಮಾತಾಡಿಲ್ಲ. ಮಹದಾಯಿ ವಿಷಯ ಅವರು ಎಲ್ಲೂ ಚರ್ಚೆ ಮಾಡಿಲ್ಲ. ಇದು ತೀರಾ ಖಂಡನೆ ಆಗತ್ತೆ. ಯಾಕಂದ್ರೆ ಅವರು ಮಹದಾಯಿ ಬಗ್ಗೆ ಮಾತಾಡ್ಬೇಕಿತ್ತು. ಇವತ್ತು ನಾವು ಅವ್ರನ್ನ ಎಚ್ಚರಿಸಲಿಕ್ಕೆ ಇದು ಮಾಡಿರುವಂತದ್ದು, ಕೇಂದ್ರ ನಾಯಕರನ್ನ ಎಚ್ಚರಿಸಲಿಕ್ಕೆ ಈ ಹೋರಾಟವನ್ನ ಮಾಡಿರುವಂತದ್ದು. ಆದ್ರೆ ಇಲ್ಲಿ ತನಕ ಅವ್ರು ಯಾವುದೇ ಮಾತುಗಳನ್ನ ಆಡಿಲ್ಲ. ಇಲ್ಲಿ ಒಂದು ಏನಂದ್ರೆ, ಇವತ್ತು ರಾಜಕೀಯಕ್ಕಾಗಿ ಈ 2 ರಾಷ್ಟ್ರೀಯ ಪಕ್ಷಗಳು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, 2 ಏನು ಕಮ್ಮಿ ಇಲ್ಲ, ಯಾರು ಏನು ಕಮ್ಮಿ ಇಲ್ಲ. ಸೋನಿಯಾ ಗಾಂಧಿ ಅವರು ಗೋವಾಕ್ಕೆ ಬಂದಾಗ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮಹದಾಯಿ ನೀರನ್ನ ನಾವು ಕೊಡಲ್ಲ ಅನ್ನುವಂತ ಮಾತನ್ನ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ. ಈ ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಇವತ್ತು ಕಾಂಗ್ರೆಸ್ ಅಧ್ಯಕ್ಷ ಅಂತ ರಾಹುಲ್ ಗಾಂಧಿ ಅವ್ರ ಮುಖಾಂತರ, ಗೋವಾದ ಕಾಂಗ್ರೆಸ್ ಅಧ್ಯಕ್ಷರ ಮುಖಾಂತರ ಮಹದಾಯಿ ನೀರನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನುವಂತ ಮಾತನ್ನು ಹೇಳ್ಬೇಕಾಗತ್ತೆ. ಅದಾದ್ಮೇಲೆ ನಾವು ಈ BJP ಅವ್ರನ್ನ ಕೇಳುವಂತ ಸಂದರ್ಭ ಮತ್ತೆ ಬರುತ್ತೆ ಅನ್ನುವಂತ ಪ್ರಶ್ನೆಯನ್ನ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರವೀಣ್ ಶೆಟ್ಟಿ ಅವರು, ಈಗ ಇವತ್ತಿನ ಬಂದ್ ಕರೆ ನೀಡಿದಂತ ಸಂದರ್ಭದಲ್ಲೂ ಕೂಡ ರಾಜಕೀಯ ಮಾಡ್ಲಾಗ್ತಿದೆ ನಾವು, ಮತ್ತು ಒಂದ್ ಕಡೆ ಇದ್ರು ಕೇಂದ್ರದ ನಾಯಕರು ಬರ್ತಿರೋದ್ರಿಂದ ಇದರ ಬಿಸಿ ಅವ್ರಿಗೂ ತಟ್ಟಬೇಕು, ಮಧ್ಯಪ್ರವೇಶ ಮಾಡಬೇಕು ಪ್ರಧಾನಿಯವರು ಮಹದಾಯಿ ವಿಚಾರವಾಗಿ, ಇದರ ಬಿಸಿ ಅವ್ರಿಗೂ ಅರ್ಥ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದಂತ ಪ್ರಯತ್ನ ಇದು. ಆದ್ರೆ ಅವರು ಈ ವಿಚಾರವನ್ನ ಪ್ರಸ್ತಾಪವೇ ಮಾಡಿಲ್ಲ ಅನ್ನೋದಾದ್ರೆ, ಆದ್ರೆ ಈ ಬಂದ್ಗೆ ನಾವು ಗಮನ ಕೊಡೋದಿಲ್ಲ ಅನ್ನೋ ಥರದ ಯಾವ ಥರದ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಹೊರಟಿರಬಹುದು ಅಂತ ಅನ್ಸುತ್ತೆ ಈ ಒಂದು ಹಂತದಲ್ಲಿ. ಖಂಡಿತ ಇವತ್ತು ಅವರಿಗೆಲ್ಲ ಮನವರಿಕೆ ಆಗಿದೆ. ಕರ್ನಾಟಕದಲ್ಲಿ ಈ ರೀತಿ ಕನ್ನಡಪರ ಸಂಘಟನೆಗಳು ಬಂದ್ ಮಾಡ್ತಾ ಇದ್ದಾರೆ ಮಹದಾಯಿಗಾಗಿ ಅನ್ನುವಂತ ಪ್ರಶ್ನೆ ಇವತ್ತು ಅವರೆಲ್ಲರಿಗೂ ಮನ ಮುಟ್ಟಿದೆ. ಕೇಂದ್ರದಲ್ಲಿರುವಂತ ಎಲ್ಲ ರಾಷ್ಟ್ರೀಯ ನಾಯಕರುಗಳಿಗೂ ಇದು ಇವತ್ತು ಮನವರಿಕೆ ಆಗಿದೆ. ಆದ್ರೂ ಸಹ ತಮ್ಮ ಪ್ರತಿಷ್ಠೆಯನ್ನ ಬಿಡದೇನೆ ಈ ಬಿಜೆಪಿಯವರು ಮುಂದೆ ಸರ್ಕಾರ ಬಂದ ತಕ್ಷಣ, ಬಿಜೆಪಿ ಸರ್ಕಾರ ಬಂದ ತಕ್ಷಣ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ, ನೀರನ್ನ ಕೊಡ್ತೀವಿ, ನಮ್ಮ ಎರಡೂ ಸರ್ಕಾರ ನಮ್ದು ಬಂದ ತಕ್ಷಣ ನೀರನ್ನ ಕೊಡ್ತೀವಿ ಅನ್ನುವಂತ ಮಾತನ್ನು ಇವಾಗ ಹೇಳ್ತಾ ಇದ್ದಾರೆ.
ಇದನ್ನ ಅರ್ಥ ನೋಡಿದ್ರೆ ಅವರಿಗೆ ಈವಾಗ ಬಗೆಹರಿಸಲಿಕ್ಕೆ ಇಷ್ಟ ಇಲ್ಲ. ಇದನ್ನೇ ರಾಜಕೀಯ ವಸ್ತುವಾಗಿ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸುವಂತ ಎರಡೂ ಪಕ್ಷಗಳು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರಾದಂತ ರಾಹುಲ್ ಗಾಂಧಿ ಅವ್ರ ಮುಖಾಂತರ ಗೋವಾದಲ್ಲಿರುವಂತ ಕಾಂಗ್ರೆಸ್ ಅಧ್ಯಕ್ಷರನ್ನ ಮನವೊಲಿಸಿ ಅವ್ರು ಈ ಕೂಡಲೇ ಈ ನೀರನ್ನ ಕುಡಿಯೋ ನೀರಿನ ಯೋಜನೆಗೆ ನಮ್ಮ ಬೆಂಬಲ ಇದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟ ತಕ್ಷಣ ನಾವೆಲ್ಲ ಮತ್ತೆ ಮುಂದಿನ ಪ್ರತಿಭಟನೆಯನ್ನ ನಾವು ಮಾಡಬಹುದು. ಬಿಜೆಪಿ ಅವ್ರನ್ನ ಬಗ್ಗಿಸುವಂತ ಕೆಲಸವನ್ನ ನಾವು ಮಾಡಬಹುದು. ಆವಾಗಲೂ ಅವರು ಒಪ್ಕೊಳ್ಳೇಬೇಕಾಗತ್ತೆ, ಮಧ್ಯಸ್ಥಿಕೆ ವಹಿಸಲೇಬೇಕಾಗತ್ತೆ, ನೀರನ್ನ ಕೊಡ್ಲೇಬೇಕಾಗತ್ತೆ.